ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ ಪದ್ಯ ಭಾಗದಲ್ಲಿರುವಂತಹ 9ನೆಯ ಪದ್ಯ ಮಗು ಮತ್ತು ಹಣ್ಣುಗಳು. HS ಶಿವಪ್ರಕಾಶ್ ರವರು ಬರೆದಿರ್ತಕ್ಕಂಥ ಒಂದು ಪದ್ಯವನ್ನು ಕುರಿತು ನೋಡೋದಾದರೆ, ಮೊದಲಿಗೆ ಕವಿಕೃತಿ ಪರಿಚಯ. HS ಶಿವಪ್ರಕಾಶ್ ರವರ ಒಂದು ಕಾಲಘಟ್ಟ 1954. ಇವರು ಬೆಂಗಳೂರಿನಲ್ಲಿ ಜನಿಸಿದಂತಹವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಜೈನ ವಿಶ್ವವಿದ್ಯಾಲಯ ಹಾಗೂ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಆರ್ಟ್ಸ್ ಆ್ಯಂಡ್ ಎಸ್ಥೆಟಿಕ್ಸ್ ಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಪ್ರಸ್ತುತ ಜರ್ಮನಿಯ ಬರ್ಲಿನ್ನಲ್ಲಿರುವಂತಹ ರವೀಂದ್ರನಾಥ ಟ್ಯಾಗೋರ್ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಮಳೆ ಬಿದ್ದ ನೆಲದಲ್ಲಿ, ಅಣುಕ್ಷಣ ಚರಿತೆ, ಸೂರ್ಯಜಲ, ನವಿಲು ನಾಗರ, ಮಳೆಯ ಮಂಟಪ ಇವರ ಪ್ರಮುಖ ಕವನ ಸಂಕಲನಗಳು. ಮಹಾಚೈತ್ರ, ಮಂಟೇಸ್ವಾಮಿ ಕಥಾಪ್ರಸಂಗ, ಸುಲ್ತಾನ್ ಟಿಪ್ಪು, ಮಾದಾರಿ ಮಾದಯ್ಯ, ಸಿಲಪ್ಪದಿಗಾರಂ ಪ್ರಸಿದ್ಧ ನಾಟಕಗಳು. ಮಾರನಾಯಕನ ದೃಷ್ಟಾಂತ, ಮಲ್ಲಮ್ಮನ ಮನೆ ಹೋಟ್ಲು, ಶೇಕ್ಸ್ಪಿಯರ್, ಸ್ವಪ್ನನೌಕೆ, ಮರೆತು ಹೋದ ದೊಂಬರಾಕೆ ಅನುವಾದಿತ ಕೃತಿಗಳು. ಮೊದಲ ಕಟ್ಟಿನ ಗದ್ಯ, ಸಾಹಿತ್ಯ ಮತ್ತು ರಂಗಭೂಮಿ ಇವರ ವಿಮರ್ಶಾ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಇವರು ಪಡೆದಿರ್ತಕ್ಕಂಥದ್ದು. 2012ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿರ್ತಕ್ಕಂಥದ್ದು. ಈ ಪ್ರಸ್ತುತ ಕವಿತೆ ಮಗು ಮತ್ತು ಹಣ್ಣುಗಳು ಇದೆಯಲ್ಲ, ಇದರ ಒಂದು ವಿಚಾರಗಳನ್ನು ನಾವು ಗಮನಿಸೋದಾದರೆ, ಪ್ರಸ್ತುತ ಈ ಕವಿತೆಯಲ್ಲಿ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ, ಮಾಗುವಿಕೆ, ಲಭ್ಯತೆ ಹಾಗೂ ಅಪರೂಪತೆಗಳ ಅಂಶಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ಭಾವಿಸಲಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಅದರ ಅಥವಾ ಆ ಮಗುವಿನ ವ್ಯಕ್ತಿತ್ವ ನಿರ್ಮಾಣವಾಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಲಾಗಿದೆ ಈ ಒಂದು ಕವಿತೆಯ ಮೂಲಕ. ಬಾಳಿ ಬದುಕಬೇಕಾದ ಮಗು ಎಳವೆಯಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿತ್ವವಾಗಿ ಬೆಳೆದು ಮೆಚ್ಚುಗೆಯನ್ನು ಗಳಿಸಬೇಕು, ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕೆಂಬುದನ್ನು ಕಾಣಬಹುದು. ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ ಮಗು ಹಣ್ಣಿನಂಗಡಿಯಂತೆ ಆಗಬೇಕು ಎನ್ನುವುದು ಈ ಒಂದು ಕವಿತೆಯ ಉದ್ದೇಶ. ಮಗು ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಜನಪರ ಹಾಗೂ ಸಮಾಜಮುಖಿ ಗುಣ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂತಹ ಆಶಯ ಈ ಒಂದು ಕವಿತೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಮಗು ಹುಟ್ಟಿದಾಗ ಹಣ್ಣುಗಳ ರೀತಿಯಲ್ಲಿ ಇರಬೇಕು, ಮಾಗುವಾಗ ಎಲ್ಲ ಹಣ್ಣುಗಳು ಹೇಗೆ ಸಿಹಿಯಾಗುತ್ತೋ ಹಾಗೆ ಉತ್ತಮವಾದ ವ್ಯಕ್ತಿತ್ವಗಳನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಬೇಕೇ ಹೊರತು ಹಣ್ಣುಗಳನ್ನು ಮಾರುಕಟ್ಟೆಯಲ್ಲಿ ಹೇಗೆ ಮಾರ್ತಾರೋ ಹಾಗೆ ಮೌಲ್ಯಗಳನ್ನು ಮಾರಿಕೊಳ್ಳುವಂತಹ ಹಣ್ಣಾಗಬಾರದು. ಆದರೆ ಹಣ್ಣಿನ ರೀತಿಯಲ್ಲಿ ಬೇರೆಯವರಿಗೆ ಸಿಹಿಯನ್ನು ಕೊಡುವ, ಅಂದರೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ಒಂದು ಕವಿತೆ ಆಶಯ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥದ್ದು. ಪಕ್ವತೆ ಬೆಳವಣಿಗೆಯ ಸಂಕೇತ. ಪಕ್ವತೆ ಅಂತ ಹೇಳಿದ್ರೆ ಅದೇ ಮಾಗುವುದು ಅಂತ ಹೇಳ್ತಾರೆ. ಹುಟ್ಟಿದಾಗ ಮಗು ಸಂಪೂರ್ಣವಾಗಿ ಪರಿಶುದ್ಧವಾದ, ಏನೂ ಇಲ್ಲದ ಖಾಲಿ ಹಾಳೆಯ ರೀತಿಯಲ್ಲಿ ಬರುವಂಥದ್ದು. ಆ ಒಂದು ಮಗು ಬೆಳೀತಾ 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 ಹೇಗೆ ಹೂವು, ಮಿಡಿ, ಕಾಯಿ, ಹಣ್ಣಾಗಿ ಮಾರ್ಪಡುತ್ತಲ್ಲ, ಹಾಗೆ ಮಗುವು ಕೂಡ ತನ್ನ ವ್ಯಕ್ತಿತ್ವ ವಿಕಸನದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಎಲ್ಲರಿಗೂ ಬೇಕಾಗುವ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನೋದು, ಅದನ್ನು ವ್ಯಕ್ತಿತ್ವ ಪಕ್ವತೆ ಅಂತ ಹೇಳಿ ಕರೀತಾರೆ.
ವ್ಯಕ್ತಿತ್ವ ವಿಕಸನಗೊಂಡ ಹಾಗೆಲ್ಲ ಪ್ರೌಢ ಮನಸ್ಥಿತಿ ನಿರ್ಮಾಣವಾಗಬೇಕು ಮತ್ತು ಆಗತ್ತೆ. ಅದು ಮಾನವೀಯತೆಯ ಸಂಕೇತವೂ ಹೌದು. ಜೊತೆಗೆ ಮನುಷ್ಯ ಮಾಗಿದ ಹಾಗೆಲ್ಲ ತನ್ನ ಸುತ್ತಲೂ ಕೂಡ ಸಮತೆಯ ಭಾವಲೋಕವನ್ನು ನಿರ್ಮಿಸಬಲ್ಲಂತಹ ಶಕ್ತಿಯನ್ನು ಪಡ್ಕೊಳ್ತಾನೆ. ಯಾವಾಗ ಅಂತ ಹೇಳಿದ್ರೆ ಆ ಮಗುವಿನ ವ್ಯಕ್ತಿತ್ವ ವಿಕಸನದ ದಾರಿಯನ್ನು ಸಾಗ್ತಾ ಪಕ್ವತೆಯನ್ನು ಪಡೆದುಕೊಂಡು ಬೆಳವಣಿಗೆಯನ್ನು ಹೊಂದುತ್ತಾ ಹೋದಾಗ ಸಮಾಜಮುಖಿಯಾಗಿ ಸಮತೆಯ ರೂಪದಲ್ಲಿ ಅದು ಬದಲಾವಣೆಯನ್ನು ಮಾಡಿಕೊಳ್ಳುತ್ತೆ ಅನ್ನೋದನ್ನು ಈ ಒಂದು ಪದ್ಯಭಾಗ ಹೇಳ್ತಾ ಹೋಗುತ್ತೆ. ಮೊದಲಿಗೆ ನಾನು ಪದ್ಯಭಾಗವನ್ನು ಓದ್ತೀನಿ, ಅದಾದ ಮೇಲೆ ಅದರ ಭಾವಾರ್ಥವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು, ಇಲ್ಲಿ ಈ ತಿರುವಿನಲ್ಲಿ ಥಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ, ಗಾಳಿ ಕೀಟಲೆ ಉಗುರು ತುಂಟರೆಸೆಯುವ ಕಲ್ಲು ಕಾಯಿಯಲ್ಲೇ ನಿನ್ನ ಕೆಡವದಿರಲಿ. ಹಣ್ಣಿನಂಗಡಿಯಾಗು ನೀನೂನು ಗಿರವಿಯಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ. ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ, ಹಣ್ಣಿನ ಸುಕ್ಕು ಬರುವವರೆಗೆ ಪಕ್ವತನ ಬಿರಿದ ಬಾಳೆ ಹಣ್ಣಿದೆಯಲ್ಲ, ಅದರ ಹಾಗೆ ಕೊಂಚ ಬಾಗಬೇಕು. ಕೊಬ್ಬಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ, ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ, ಸಮನಿಸಲಿ ನಿನ್ನತನ ಕತ್ತಲೆಯ ಹಾಗೆ ಮೋಸಂಬಿ ಹಾಗೆ ಕಿತ್ತಳೆಯ ಹಾಗೆ, ಮೋಸಂಬಿಯ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ, ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ, ಕಂಡರೆ ಕಾಣು ಕಲ್ಲಂಗಡಿಯಾಗಿ. ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿರಸದ ಖನಿಯಾಗು. ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ, ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ, ತಾನೆ ಮಣ್ಣಾಗುತ್ತ ಬರಲು ತೋಟಗಾತಿ, ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು. ನೋಡಿ, ಪ್ರತಿಯೊಂದು ಸಾಲುಗಳಲ್ಲಿಯೂ ಕೂಡ ಮಗು ಎಲ್ಲ ರೀತಿಯ ಹಣ್ಣುಗಳಾಗಬೇಕು, ಆದರೆ ಕೊನೆಯಲ್ಲಿ ಸೇಬು ಹಣ್ಣಾಗಿ ಕಾಸ್ಟ್ಲಿ ಆಗಬಾರ್ದು ಅಂತ. ಎಲ್ಲರಿಗೂ ದಕ್ಕುವ ಎಲಚಿಯಾಗು ಅಂದರೆ ನಾವು ಪ್ರತಿಯೊಂದು ಮನಸ್ಸುಗಳಿಗೂ ಕೂಡ ಸ್ಪಂದಿಸುವ ಮನೋಭಾವವನ್ನು ಹೊಂದಿಕೊಳ್ಳುವ ಹಾಗೆ ರೂಪುಗೊಳ್ಳಬೇಕು ನಮ್ಮ ವ್ಯಕ್ತಿತ್ವ ಅನ್ನೋದನ್ನು ಈ ಪದ್ಯದ ಪ್ರತಿ ಸಾಲುಗಳಲ್ಲಿಯೂ ಕೂಡ ಅಮೋಘವಾಗಿ ಹೇಳುವ ಪ್ರಯತ್ನವನ್ನು ಎಚ್.ಎಸ್. ಶಿವಪ್ರಕಾಶ್ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ಮುಂದಿನ ಭಾಗದಲ್ಲಿ ಆ ಒಂದು ಭಾವಾರ್ಥ ಏನನ್ನು ತಿಳಿಸುತ್ತೆ ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಪ್ರಸ್ತುತ ಈ ಕವಿತೆಯಲ್ಲಿ ಕವಿ ಮಗು ಬೆಳವಣಿಗೆ ಹಂತದಲ್ಲಿ ಹೇಗೆಲ್ಲ ಆಗಬೇಕು, ಕೊನೆಗೆ ಯಾವ ರೀತಿಯ ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅನ್ನೋದನ್ನು ಪ್ರತಿಯೊಂದು ಹಣ್ಣುಗಳ ಹೆಸರುಗಳನ್ನು ಹೇಳ್ತಾ, ಈ ಥರದ ಹಣ್ಣುಗಳಾಗಿ ಕೊನೆಗೆ ಸೇಬಾಗಬೇಡ, ಎಲ್ಲರಿಗೂ ತಲುಪುವಂತಹ ಒದಗುವಂತಹ ಎಳಚೆ ಹಣ್ಣಾಗು, ಅಂದರೆ ಕಮ್ಮಿಗೆ ಸಿಗಬೇಕು ಆದರೆ ಶ್ರೇಷ್ಠವಾಗಿ ಸಿಗಬೇಕು ಅನ್ನುವಂಥ ವ್ಯಕ್ತಿತ್ವ ನಿನ್ನದಾಗಬೇಕು ಅಂತ ಹೇಳಿ ಮಗುವಿನ ಒಂದು ಮೂಲಕ ಆಶಯವನ್ನು ವ್ಯಕ್ತಪಡಿಸೋದನ್ನು ನಾವಿಲ್ಲಿ ನೋಡಬಹುದು. ನೋಡಿ, ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ, ಮಾಗುವಿಕೆ, ಲಭ್ಯತೆ ಹಾಗೂ ಅಪರೂಪತೆಗಳ ಅಂಶಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ವಿಭಾಗಿಸಬೇಕಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ವಿಭಾಗಿಸ್ತಾ ಇದ್ದಾರೆ ಅಂತ. ಈ ನೆಲೆಯಲ್ಲಿ ಅದರ ವ್ಯಕ್ತಿತ್ವ ನಿರ್ಮಾಣವಾಗಬೇಕು ಅನ್ನುವುದು ಕವಿಯ ಮತ್ತು ಕವಿತೆಯ ಆಶಯ. ಬಾಳಿ ಬದುಕಬೇಕಾಗಿರುವಂತಹ ಮಗು ಎಳವೆಯಲ್ಲಿ ಅಂದರೆ ಎಳೆತನದಲ್ಲಿ ಮಗುವಾಗಿರುವ ಹಂತದಲ್ಲಿ ಯಾವುದೇ ತೊಂದರೆಗೆ ಒಳಗಾಗದೆ ಸಮಗಾತ್ರದ ಗುಣಗಳನ್ನು ಒಳಗೊಳ್ತಾ ಪಕ್ವಗೊಳ್ತಾ ರೂಪುಗೊಳ್ಳಬೇಕು. ಅದರ ವ್ಯಕ್ತಿತ್ವ ಅಪರೂಪದಲ್ಲಿ ಅಪರೂಪವಾಗಿ ಬೆಳೆದು ಎಲ್ಲರ ಮೆಚ್ಚುಗೆಯನ್ನು ಗಳಿಸಬೇಕು ಅನ್ನುವುದೇ ಕವಿಯ ಆಶಯ. ಹೇಗೆ ಅಂದರೆ ಉಪಕಾರಿಯಾಗಬೇಕು, ಎಲ್ಲರಿಗೂ ದಕ್ಕುವಂತಹ ವ್ಯಕ್ತಿಯಾಗಿ ವ್ಯಕ್ತಿತ್ವವಾಗಿ ರೂಪುಗೊಳ್ಳಬೇಕು, ಸಮಾಜಮುಖಿಯಾಗಿ ಬದುಕಬೇಕು, ಬಾಳಬೇಕು,
ಅನ್ನುವಂಥದ್ದು ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ ಮಗು ಹಣ್ಣಿನಂಗಡಿಯಂತೆ ಆಗಬೇಕು ಎನ್ನುವುದು ಕವಿಯ ಉದ್ದೇಶ. ಮಗು ವ್ಯಾಪಾರಿ ಗುಣಗಳನ್ನು ಮೈಗೂಡಿಸಿಕೊಳ್ಳಬಾರದು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ. ಅದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ, ಮಗು ವ್ಯಾಪಾರಿ ಗುಣಗಳನ್ನು ಹೊಂದಬಾರದು, ಮಾರುಕಟ್ಟೆಯಲ್ಲಿರುವ ಹಣ್ಣಿನ ಅಂಗಡಿಯಾಗಿ ಆಗಬೇಕು, ಆದರೆ ಮಾರಾಟದ ವಸ್ತುವಿನ ರೀತಿಯಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬಾರ್ದು. ಜನಪರವಾದ ಸಮಾಜಮುಖಿಯಾದ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಅಂತಹ ಮೌಲ್ಯಗಳನ್ನು ನಾವು ಮೈಗೂಡಿಸ್ಕೊಂಡು ಬೆಳಿಬೇಕು. ಆ ರೀತಿಯ ವಾತಾವರಣವನ್ನು ಮಗುವಿಗೆ ಒಂದು ಸೃಷ್ಟಿ ಮಾಡುವಂತಹ ಜವಾಬ್ದಾರಿಯನ್ನು ತಂದೆ ತಾಯಿಗಳಾಗಿರ್ಬೋದು ಅಥವಾ ಸಮಾಜವು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಒಂದು ಮಗು ಸರಿಯಾದ ರೀತಿಯಲ್ಲಿ ಬೆಳಿಲಿಕ್ಕೆ ಅನ್ನುವಂಥದ್ದು. ಮಗು ತನ್ನಷ್ಟಕ್ಕೆ ತಾನೇ ಕಲಿಯೋದಿಲ್ಲ. ಹಾಗಾಗಿ ಈ ಎಲ್ಲ ಹಣ್ಣುಗಳ ರೀತಿಯ ಗುಣಗಳನ್ನು ನಾವು ಆ ಮಗುವಿಗೆ ಕಲಿಸ್ತಾ ಒಂದು ಸಮಾಜದ ಉತ್ತಮವಾದ ಪ್ರಜೆಯನ್ನಾಗಿ ರೂಪಿಸಬೇಕು ಅನ್ನುವುದೇ ಈ ಒಂದು ಕವಿತೆಯ ಸಾರಾಂಶ ಅಂತಕ್ಕಂಥದ್ದು. ಸೊ ಇದಿಷ್ಟು ಈ ಒಂದು ಪದ್ಯದಲ್ಲಿ ಬರುವಂತಹ ವಿಚಾರಗಳು. ಇಲ್ಲಿಗೆ ಈ ಒಂದು ಪದ್ಯದ ಮುಕ್ತಾಯವಾಗ್ತಾ ಇದೆ. ಧನ್ಯವಾದಗಳು.